ರಾಜ್ಯದಲ್ಲಿ ಮತ್ತೊಮ್ಮೆ ಈಗ ಟಾಯ್ಲೆಟ್ ಕ್ಲೀನಿಂಗ್ ಘಟನೆ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಈ ರೀತಿ ಮೇಲಿಂದ ಮೇಲೆ ಶಾಲಾ ಬಾಲಕಿಯರಿಂದ ಶೌಚಾಲಯ ಸ್ವಚ್ಛಗೊಳಿಸುವಂತಹ ಪ್ರಕರಣಗಳು ಕೇಳಿ ಬರ್ತಾ ಇದೆ. ದಾವಣಗೆರೆ ತಾಲೂಕಿನ ಮೇಲಕಟ್ಟೆ ಸರ್ಕಾರಿ ಹೈಸ್ಕೂಲ್ನಲ್ಲಿ ಮತ್ತೆ ಬಾಲಕಿಯರಿಂದ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸಲಾಗಿದೆ. ಪ್ರೌಢಶಾಲೆ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಕ್ಲೀನಿಂಗ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯೂನಿಫಾರ್ಮ್ನಲ್ಲೇ ಪೊರಕೆಯನ್ನ ಹಿಡಿದು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿದ್ದಾರೆ ಮಕ್ಕಳು ಶೌಚಾಲಯ ಸ್ವಚ್ಛಗೊಳಿಸುವಂತಹ ವಿಡಿಯೋ ವೈರಲ್ ಆಗಿದೆ. ಮುಖ್ಯ ಶಿಕ್ಷಕಿ ಮೇಲಿನ ಸಿಟ್ಟಿಗೆ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ ಶಿಕ್ಷಕಿ. ಇಬ್ಬರು ಶಿಕ್ಷಕಿಯರ ಶೀತಲ ಸಮರಕ್ಕೆ ಮಕ್ಕಳಿಗೆ ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಶಿಕ್ಷೆ ಇಲ್ಲ. ಎಸ್ಡಿಎಂಸಿ ಅಧ್ಯಕ್ಷ ಗ್ರಾಮಸ್ಥರಿಂದ ಈಗ ಶಿಕ್ಷಕರಿಗೆ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಿಗೆ ದೂರನ್ನ ನೀಡಲಾಗಿದೆ ಗ್ರಾಮಸ್ಥರಿಂದ. ಇಬ್ಬರು ಶಿಕ್ಷಕಿಯರ ಜಗಳದಿಂದಾಗಿ, ಶೀತಲ ಸಮರದಿಂದಾಗಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡುವಂತಹ ಶಿಕ್ಷೆಗೆ ಗುರಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಯೂನಿಫಾರ್ಮ್ನಲ್ಲೇ ಬಂದು ಶೌಚಾಲಯವನ್ನ ಕ್ಲೀನ್ ಮಾಡ್ತಾ ಇದ್ದಂತಹ ಈ ದೃಶ್ಯ ವೈರಲ್ ಆಗ್ತಾ ಇದೆ. ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ. ಪ್ರೌಢಶಾಲೆಯ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಕ್ಲೀನ್ ಮಾಡಿಸಲಾಗಿದೆ. ಅದು ಮುಖ್ಯ ಶಿಕ್ಷಕಿ ಮೇಲಿರುವಂತಹ ಸಿಟ್ಟಿಗೆ ಶಿಕ್ಷಕಿಯೊಬ್ಬರು ಈ ರೀತಿಯಾಗಿ ವಿದ್ಯಾರ್ಥಿಗಳಿಂದ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಯೂನಿಫಾರ್ಮ್ನಲ್ಲೇ ಬಂದಿರುವಂತಹ ವಿದ್ಯಾರ್ಥಿಗಳು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಮೇಲಕಟ್ಟಿ ಸರ್ಕಾರಿ ಹೈಸ್ಕೂಲ್ನಲ್ಲಿ ನಡೆದಂತಹ ಘಟನೆ ಇದು. ದಾವಣಗೆರೆಯಲ್ಲಿ ಪದೇ ಪದೇ ಈ ರೀತಿ ಮಕ್ಕಳಿಂದ ಶಾಲೆಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸುವಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಅದಕ್ಕೆ ಸೇರ್ಪಡೆಯಾಗಿರೋದು ದಾವಣಗೆರೆಯ ಈ ಶಾಲೆಯ ಚಿತ್ರಣ. ನಾವು ನಮ್ಮದು ವಾಶ್ರೂಮ್ ಈಗ ಎರಡು ವಾರ ಆಯಿತು. ನಮ್ಮ ಶೌಚಾಲಯ ಟೀಮ್ ಬಂದು ನಮ್ಮ ಟೀಮ್ ಇದ್ದರೆ ನಮ್ಮ ಟೀಮಿಗೆ ಒಬ್ಬರು ಲೀಡ್ ಇರ್ತಾರೆ, ತನುಶ್ರೀ ಅಂತ. ಅವಳು ಕ್ಲೀನ್ ಮಾಡಿಸ್ತಿದ್ಲು. ಮಾಡಿಸ್ತಿದ್ರೆ ನೀರು ಹಾಕ್ತಿದ್ವಿ ನಾವು ಶೌಚಾಲಯಕ್ಕೆ. ಯಾವಾಗಲೂ ನಮಗೆ ಗರ್ಲ್ಸ್ ಮಾತ್ರ ಯೂಸ್ ಮಾಡ್ತೀವಲ್ಲ, ನಾವು ನೀರು ತುಂಬ್ಕೊಂಡು ಹಿಡ್ಕೊಂತಿದ್ವಿ. ಆ ಅಣ್ಣರು ನೀರು ತಂದ್ಕೊಡೋರು ನಮಗೆ ಅಲ್ಲಿಂದ. ಪ್ರೇಯರ್ ಟೈಮಿಗೆ ಬರ್ತಿದ್ರು ಇಂಗ್ಲೀಷ್ ಮಿಸ್ಸು. ನಿನ್ನೆ ಮಾತ್ರ ಬೇಗ ಬಂದರು. ನನ್ನನ್ನು ಕರೆದ್ರು, ಕ್ಲೀನ್ ಮಾಡಿದ್ರಾ ಅಂತ ನೀರು ಹಾಕ್ಕೊಂಡ್ರ ಅಂತ ಕೇಳಿದರು. ನಾವು ಹೋದ್ವಿ ಅಲ್ಲಿಗೆ. ಮಿಸ್ ಬಂದು ತೊಳೆದ್ರ ಅಂತ ಕೇಳಿದ್ರು. ಇಲ್ಲಿ ಮಿಸ್ ನಾವು ನೀರು ಹಾಕ್ಕೊಂಡವಿ, ನಮಗೆ ಬೇಕಲ್ಲ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡವಿ ಅಂತ ಅಂದ್ವಿ. ಅದಕ್ಕೆ ಮಿಸ್ಸು, ನೀವು ನೀರು ಹಾಕ್ಕೊಂಡ್ರೆ ಎಲ್ಲಿ ಸ್ವಚ್ಛತೆ ಆಕತಿ, ಸ್ವಚ್ಛತೆ ಆಗಬೇಕು ಅಂದ್ರೆ ನೀವು ತೊಳಿಬೇಕು ತಾನೆ, ಆ ಪೊರ್ಕೆ ತಗೊಂಡು ತಿಕ್ಕ್ರಿ ಅಂತ ಅಂದರು. 4 ಜನ ತೊಳೆದ್ರು. ನಾನು ಇವಳು ನೀರು ತಂದ್ಕೊಟ್ವಿ. ಇವಳೇನೋ ವರ್ಷಿಣಿ ಮತ್ತು ಭೂಮಿಕಾ ನೋಡಿದ್ರಂತೆ ವಿಡಿಯೋ ಮಾಡೋದನ್ನ. ಮಿಸ್ಸು ವಿಡಿಯೋ ಮಾಡ್ತಿದ್ರಂತ ಅಷ್ಟೇ. ನಾವೇನೋ HM ಕೊಡ್ತಾರ ಅಂತ ಅಂದ್ಕೊಂಡಿದ್ವಿ ವಿಡಿಯೋ ಮಾಡಿರೋದು. ಇದೆಲ್ಲ ನಮಗೆ ಗೊತ್ತಿಲ್ಲ. ಒಟ್ಟು ಮಿಸ್ಸೇ ಹೇಳಿದ್ದು, ಮಿಸ್ಸೇ ವಿಡಿಯೋ ಮಾಡಿ, ಇಂಗ್ಲೀಷ್ ಮಿಸ್ಸೇ ವಿಡಿಯೋ ಮಾಡಿದ್ದು. ಮಿಸ್ಸೇ ನಮ್ಮನ್ನು ತೊಳೆ ಕರ್ಕೊಂಡೋಗಿದ್ದು, ಸಾವಿತ್ರಮ್ಮ ಮಿಸ್ಸು. ನಮ್ಮದು ಇಲ್ಲಿ ಇಲ್ಲಿ 2 ರೂಮ್ ಇದ್ದಾವೆ ಶೌಚಾಲಯ. ಇಲ್ಲದವು NCC ರೂಮಲ್ಲಿ ಒಂದೈತಿ, ಅಲ್ಲಿಗೆ ನೀರು ಹಾಕ್ಯಂತೀವಿ ಅಷ್ಟೇ ನಾವು. ತೊಳೆಗೆಲ್ಲ ಸಚಿನ್ ಅಣ್ಣ ಪಿ ಅಂತ ತೊಳಿತಾರೆ. ಇಲ್ಲ, ನಾವು ಮಿಸ್ ನಿನ್ನೆ ಹೇಳಿದ್ರಲ್ಲ, ಹಂಗಾಗಿ ತೊಳೆದ್ವಿ ಅದನ್ನ. ನಮಗಂತಾನೆ ಒಂದು ಗ್ರೂಪಿಗೆ ಒಬ್ಬೊಬ್ಬರು ಟೀಚರ್ ಇರ್ತಾರೆ. ನಮ್ಮ ಗ್ರೂಪಿಗೆ ಇಂಗ್ಲೀಷ್ ಮಿಸ್ ಸಾವಿತ್ರಮ್ಮ ಮಿಸ್ ಲೀಡ್ರು. ಅವರೇ ಟೀಚರು. ಇದು ನಮಗೆ ಅದು ಗೊತ್ತಾಗ್ಲಿಲ್ಲ, ಅವ್ರು ವಿಡಿಯೋ ಮಾಡಿದ್ದು. ಆಮೇಲೆ ಅವ್ರು ಭೂಮಿಕಾನು ನನಗೆ ಹೇಳಿದ್ದು ವಿಡಿಯೋ ಮಾಡ್ತಿದ್ದಾರೆ ಅಂತ. ಅವಾಗ ನಾವು ವಿಡಿಯೋ ಮಾಡೋದು ನೋಡಿದ್ವಿ. ನೋಡಿ ಅದನ್ನ HM ತೋರಿಸ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ HM ತೋರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.